ನಾನ್ ಬ್ರೀಫ್ ಮಾಡೋದೇನಂದ್ರೆ ಜಸ್ಟಿಸ್ ಕ್ಯಾನ್ ಬಿ ಡಿಲೇಡ್ ಬಟ್ ನಾಟ್ ಡಿನೈಡ್. ಡಿಲೇ ಆಯ್ತು, ಡಿನೇ ಆಗ್ಲಿಲ್ಲ, ಸಿಕ್ಕಿದೆ ನ್ಯಾಯ, ನಮ್ಮ ಪರ ಆಗಿದೆ. ಏನೇನು ಲೋಪದೋಷಗಳಿದೆಯೋ ಎಲ್ಲ ನ್ಯಾಯಾಲಯ ಗಮನಕ್ಕೆ ತಂದಿದ್ವಿ. ನ್ಯಾಯಾಲಯ ಅದನ್ನ ಗಮನಿಸಿ ಈ ವಿಡಿಯೋ ಕ್ಲಿಪ್ಪಿಂಗ್ಸು, ನಮ್ಮ ಎಲೆಕ್ಷನ್ ಕೌಂಟಿಂಗ್ ದ ಪ್ರೊಸೀಡಿಂಗ್ ನ ವಿಡಿಯೋ ಕ್ಲಿಪ್ಪಿಂಗ್ಸ್ ಏನ್ ಮಿಸ್ಸಿಂಗ್ ಆಗಿದೆ ಅದರ ವಿರುದ್ಧ ಅಂದಿನ ಅಧಿಕಾರಿಗಳು ಡಿಸ್ಟ್ರಿಕ್ಟ್ ಎಲೆಕ್ಷನ್ ಆಫೀಸರ್ ವಿರುದ್ಧ ಸ್ಟ್ರಿಕ್ಚರ್ಸ್ ಪಾಸ್ ಮಾಡಿದ್ದಾರೆ. ಅವ್ರ ವಿರುದ್ಧ ಕಾನೂನು ರೀತಿ ಕ್ರಮ ತಗೋಬೇಕು ಅಂತ. ಆಮೇಲೆ ಏನ್ 17C ಫಾರಂ 113 ಸಿಗ್ನೇಚರ್ಸ್ ಮಿಸ್ಸಿಂಗ್ ಆಗಿದೆ, ಅದನ್ನು ಕೂಡ ಗಮನಿಸಿ ನಾವು ರೀಕೌಂಟಿಂಗ್ ಕೇಳಿದ್ವಲ್ಲ ಅದನ್ನ ಇವರು ಆರ್ಡರ್ಸ್ ಪಾಸ್ ಮಾಡದೆ ಏನು ಎಲೆಕ್ಷನ್ ರಿಸಲ್ಟ್ ನ ಘೋಷಣೆ ಮಾಡಿದ್ರು, ಇದನ್ನೆಲ್ಲ ಗಮನಿಸಿ ಈ ಎಲೆಕ್ಷನ್ ಅಸಿಂದು ಅಂತ ಘೋಷಣೆ ಮಾಡಿದ್ದಾರೆ. ಎಲೆಕ್ಷನ್ ನ ಸೆಟಿಸೈಡ್ ಮಾಡಿದ್ದಾರೆ. ನಮಗೆ 4 ವಾರಗಳ ಒಳಗಡೆ ಕೌಂಟಿಂಗ್ ಆಗಬೇಕು ಅಂತ ಆದೇಶ ಮಾಡಿದೆ. ಅವರಿಗೆ ಸುಪ್ರೀಂ ಕೋರ್ಟ್ ಹೋಗ್ಲಿಕ್ಕೆ 1 ತಿಂಗಳ ಕಾಲ ಟೈಮ್ ಕೊಟ್ಟಿದ್ದಾರೆ. ಸುಪ್ರೀಂ ಕೋರ್ಟ್ ಹೋದ್ರು ಇಲ್ಲಿ ಏನು ಕಳ್ತನ ಆಗಿದೆ, ಮತಗಳ್ತನ ಅಂತ ಏನು ಹೋರಾಟ ಮಾಡಕ್ ಬಂದಿದ್ರಲ್ಲ ಮಾದೇಪುರದಲ್ಲಿ, ಅದಾಗಿರೋದು ಮಾಲೂರಲ್ಲಿ ಅಂತ ಇಡೀ ರಾಷ್ಟ್ರಕ್ಕೆ ಗೊತ್ತಾಗ್ತದೆ. ಏನು ಇವರು ಈ ಡೆಮೋಕ್ರಸಿ ಅನ್ನೋದನ್ನ ಮರ್ಡರ್ ಮಾಡಕ್ ಕೊಟ್ಟಿದ್ದಾರೆ. ಅವು ಏನು ಈ 3 ಲಕ್ಷ 4 ಲಕ್ಷ ಜನ ವೋಟರ್ಸ್ ಇದ್ದಾರೆ, ಅವರ ಭಾವನೆಗಳನ್ನೆಲ್ಲ ಮುಚ್ಚಾಕಿ ಈ ಎಲೆಕ್ಷನ್ಗಳನ್ನ ಫೆಸ್ಟಿವಲ್ ಆಫ್ ಡೆಮೋಕ್ರಸಿ ಅಂತ ಏನಂತೀವಿ ಅದನ್ನ ತುಳಿದು ರಾಜಕಾರಣಿಗಳು ಅಧಿಕಾರಿಗಳು ಸೇರಿ ಈ ಒಂದು ಕೆಟ್ಟ ಕೆಲಸ ಮಾಡಿರೋ ವಿರುದ್ಧ ನಾವು ಹೋರಾಟ ಕೊಟ್ಟಿರೋದು. ನಾನು MLA ಆಗ್ಬೇಕು ಅಂತಲ್ಲ, ಇಂಥ ಕಚಡ ಕೆಲಸ ಮಾಡಿದವ್ರನ್ನ ಕಾನೂನು ರೀತಿ ಶಿಕ್ಷೆಗೊಳಗಾಗ್ಬೇಕು ಇವರೆಲ್ಲ ಅನ್ನೋ ಉದ್ದೇಶದಿಂದ ಈ ಕಾನೂನು ಹೋರಾಟ. ಯಾರೇ ಅಧಿಕಾರಿಗಳಿರ್ಲಿ, ಈ ಜನರ ಭಾವನೆಗಳ ವಿರುದ್ಧ, ನಮ್ಮ ಸಂವಿಧಾನದ ವಿರುದ್ಧ, ನಮ್ಮ ಲ್ಯಾಂಡ್ ಆರ್ಡರ್ ವಿರುದ್ಧ ಭಯ, ಆಮೇಲೆ ಗೌರವ ಇಲ್ಲದೆ ಮಾಡುವಂತವ್ರನ್ನ ಜೈಲ್ಗೆ ಕಟ್ಟಬೇಕು ಅನ್ನೋದು ನನ್ನ ಉದ್ದೇಶ. ಹಾಗಾಗಿ ಇವತ್ತು ಜಯ ಸಿಕ್ಕಿದೆ ನಮಗೆ. ಈ 4 ವಾರಗಳ ಒಳಗಡೆ ಏನು ಕೌಂಟಿಂಗ್ ಮಾಡಬೇಕು ಅಂತ ಹೇಳಿದ್ದಾರೆ, ಕೌಂಟಿಂಗ್ ಆದ್ರೆ 100% ನಮಗೆ ಆಶಾವಾದಿಯಾಗಿದ್ದೀನಿ, ನಾವು ಗೆದ್ದೇ ಗೆಲ್ತೀವಿ ಅಂತ. ಸರ್, ಮತಗಳ್ಳತನ ಹೆಂಗಾಗಿದೆ ಅಂತ ಹೇಳಕ್ಕೆ 108 ಇದೆ. 113 ನಮ್ಮ 17C ಫಾರಲ್ಲಿ ನಮ್ಮ ಸಿಗ್ನೇಚರ್ಸ್ ಇಲ್ಲ, ನಮ್ಮ ಏಜೆಂಟ್ ಸಿಗ್ನೇಚರ್ಸ್. ಅವ್ರ ಟ್ಯಾಬ್ಲೇಷನ್ ಮಾಡ್ಬೇಕಾದ್ರೆ ಏನ್ ಬೇಕೋ ಬರ್ಕೋಬಹುದು. ನಾವು ಅದನ್ನು ತೋರಿಸಿದೀವಿ. ಇಂಡಿಪೆಂಡೆನ್ಸ್ 10-15 ಜನ ಇಂಡಿಪೆಂಡೆನ್ಸ್ ಕ್ಯಾಂಡಿಡೇಟ್ಸ್ ಇರ್ತಾರೆ, 20 ಓಟು 30 ಓಟು 40 ಓಟ್ ತಗೊಂತ. ಅದನ್ನೆಲ್ಲ ಇವ್ರಿಗೆ ಗೆದ್ದಂತವ್ರು ಹಾಕಿದ್ರು ಟೋಟಲ್ ಕರೆಕ್ಟ್ ಆಗಿ ಬರುತ್ತೆ. ಯಾಕಂದ್ರೆ ಇಂಡಿಪೆಂಡೆನ್ಸ್ಗೆ ಕೇಳೋರಿರಲ್ಲ, ಏಜೆನ್ಸಿ ಇರಲ್ಲ, ಕೆಲವರೆಲ್ಲ ನಾಮಕಾವಸ್ಥೆ ಹಾಕ್ಬಿಟ್ಟಿರ್ತಾರೆ. ಆ ವೋಟ್ಸ್ ಎಲ್ಲ ಕೆಲವು ಕಡೆ ಮೋಸ ಆಗಿದೆ ಅನ್ನೋ ನಮ್ ಗಮನಕ್ಕೆ ಬಂದಿದೆ. ಅದನ್ನೇ ನಾವು ಅವತ್ತು ಕೇಳಿದ್ದು. ಆಮೇಲೆ ಇದನ್ನೆಲ್ಲ ಪುಷ್ಟಿ ಕೊಡೋ ರೀತಿಲಿ ಏನಂದ್ರೆ, ಇಷ್ಟು ನಡೆದಿರೋಂಥ ಕೆಲಸಕ್ಕೆ ವಿಡಿಯೋ ಇರುತ್ತೆ, ಎಲ್ಲ ವಿಡಿಯೋ ರೆಕಾರ್ಡಿಂಗ್ ಆಗಿರುತ್ತೆ, ಅದೇ ನಾಶ ಮಾಡಿದ್ದಾರೆ. ಹಂಗಾಗಿ ಅಲ್ಲೇ ಕಳ್ತನ ಆಗಿರೋದು. ಮಾರ್ಜಿನ್ ಆಫ್ ವೋಟ್ಸ್ ತುಂಬಾ ಕಡಿಮೆ ಇದೆ. ಆಮೇಲೆ ಇನ್ವ್ಯಾಲಿಡ್ ವೋಟ್ಸ್ 200 ಆಡಿದೆ. ನಮ್ಗೆ ಒಂದು ಬೂತ್ ಅಲ್ಲಿ 1 ವೋಟ್ ಈ ಕಡೆಯಿಂದ ಆ ಕಡೆ ಹೋದ್ರು ನಾವು 300 ಓಟಲ್ಲಿ ಗೆಲ್ತೀವಿ. ಹಾಗೆ ಎಲ್ಲಿ ಕಳ್ತನ ಆಗಿದೆ ಅನ್ನೋದು ನಿಖರವಾಗಿ ಹೇಳಕ್ಕಾಗ್ತಲ್ಲ. ಏನೇನು ಪರ್ಮಿಟೇಷನ್ ಕಾಂಬಿನೇಷನ್ಸ್ ಏನೇನಿದೆ ಪಾಸಿಬಿಲಿಟೀಸ್ ಇದೆ ಅಂತ ಹೇಳ್ತಾ ಇದ್ವಿ. ನಮ್ಗೆ ಎಲ್ಲಿ ಅನುಮಾನ ಮೂಡೋದು ಅಂದ್ರೆ, ಒಬ್ಬ IAS ಆಫೀಸರ್ಸ್ ಇಷ್ಟು ವಿಡಿಯೋ ಒಂದಲ್ಲ, ಒಂದು 20-30 ಕ್ಯಾಮ್ರಾಸ್ ಇರುತ್ತೆ ಅನ್ಕೊಂಡಿದೀವಿ. ಅಷ್ಟ್ರದ್ದು ಹಾರ್ಡ್ ಡಿಸ್ಕ್ ಮಿಸ್ಸಿಂಗ್ ಅಂತ ಹೇಳಿದ್ರೆ ಅನುಮಾನ ಬರೋದು ಸಹಜ ಅಲ್ವಾ? ಅದು ನ್ಯಾಯಾಲಯ ಗಮನಕ್ಕೆ ಬಂದು ಎಲೆಕ್ಷನ್ ರೀಕೌಂಟಿಂಗ್ ಮಾಡಬೇಕು. ಎಲೆಕ್ಷನ್ ಕೌಂಟಿಂಗ್ ನಡೆದಿಲ್ಲ, ಇದು ಅದಕ್ಕೆ ಅಸಿಂದು ಅಂತ ಮಾಡಿರೋ. ಸ್ಟೇ ಅಂದ್ರೆ 1 ತಿಂಗಳು ಏನೇ ಒಂದು, ಇವತ್ತು ಯಾವುದೇ ಒಂದು ಕ್ರಿಮಿನಲ್ ಇದರಲ್ಲಿ ಒಂದು ಯಾರಿಗಾರ ಸಜಾ ಆದ್ರೆ ಅವ್ರಿಗೆ 1 ತಿಂಗಳ ಕಾಲಾವಕಾಶ ಇರುತ್ತೆ. ಸಡನ್ ಆಗಿ ತಗೊಂಡ ಗಲ್ಗಾಕಲ್ಲ. ಗಲ್ಲು ಶಿಕ್ಷೆಗೆ ಹೋದ್ರೆ ಅಪೀಲ್ ಮಾಡಕ್ಕೆ ಇವರು ಇದು ಆಲ್ರೆಡಿ ಶಾಸಕರು ಇರ್ತಾರೆ, ಅವ್ರನ್ನ ಅಸಿಂದು ಮಾಡಿದಾಗ ಅವ್ರಿಗೊಂದು ಕಾಲಾವಕಾಶ ಕೊಟ್ಟಿದ್ದಾರೆ. 1 ತಿಂಗಳು ಒಳಗಡೆ 10 ದಿನದಲ್ಲಿ ಮಾಡ್ಕೋಬಹುದು, 15 ದಿನದಲ್ಲಿ ಮಾಡ್ಕೋಬಹುದು, 20 ದಿನದಲ್ಲಿ ಮಾಡ್ಕೋಬಹುದು. ಅಷ್ಟು ಒಳಗಡೆ ಅವ್ರು ಹೋಗ್ಲಿಲ್ಲ ಅಂದ್ರೆ ನಮ್ಮ ಆರ್ಡರ್ ಮೂವ್ಮೆಂಟ್ ಆಗುತ್ತೆ.
ಕೊಡ್ಲೇಬೇಕು, ಎಲ್ಲರೂ ಪ್ರತಿಯೊಬ್ರು ಹೋಗ್ಬೋದಲ್ಲ, ಎಲ್ಲರಿಗೂ ಕಾಲಾವಕಾಶ ಇದೆ. ಅವ್ರು ಇಲ್ಲೇನಾದ್ರ ಈ ಆರ್ಡರ್ ಅಲ್ಲಿ ನ್ಯೂನ್ಯತೆಗಳಿದ್ರೆ, ಇಲ್ಲೇನಾದ್ರು ಅವ್ರಿಗೆ ಮೋಸ ಆಗಿದೆ ಅನ್ಸಿದ್ರೆ ಅವ್ರು ಹೋಗ್ಬೋದು. ನಮ್ ಕಾನೂನಲ್ಲಿ ಅವಕಾಶ ಇದೆಯಲ್ಲ, ಆಗ್ಬಾರ್ದು. ನಾನು ಅನ್ಕೊಳ್ಳೋದು, ನಾವು ಕೋರ್ಟ್ ಬಗ್ಗೆ ನಾವ್ಯಾರು ಮಾತಾಡಕ್ ಆಗಲ್ಲ, ಇಷ್ಟು ಡಿಲೇ ಆಗ್ಬಾರ್ದು. ಸುಪ್ರೀಂ ಕೋರ್ಟ್ ಅಲ್ಲೂ ನಾನು ಆಶಾವಾದಿಯಾಗಿದ್ದೀನಿ, ಡಿಲೇ ಆಗಲ್ಲ. ಈಗಾಗಲೇ ಡಿಸ್ಟ್ರಿಕ್ಟ್ ಎಲೆಕ್ಷನ್ ಕಮಿಷನ್ ಮೇಲೆ ಸ್ಟ್ರಿಕ್ಚರ್ಸ್ ಪಾಸ್ ಆಗಿರೋದ್ರಿಂದ, ಎಲೆಕ್ಷನ್ ಅಸೆಂಬ್ಲಿ ಅಂತ ಘೋಷಣೆ ಮಾಡಿದ್ರಿಂದ ರೀಕೌಂಟಿಂಗ್ ಮಾಡ್ರಿ ಅಂತಾನೆ ಮಾಡ್ತಾರೆ. ಇನ್ನು ಅದು ಬಿಟ್ಟು ಇವ್ರು ಏನ್ ಹೇಳಕ್ಕಾಗ್ತದೆ? ಇವ್ರದ್ದು ಏನ್ ಗ್ರೌಂಡ್ಸು? ಇವ್ರಿಗೆ ನಷ್ಟ ಏನು? ರೀಕೌಂಟಿಂಗ್ ಆದ್ರೆ ನಷ್ಟ ಏನು? ಮಾಡೋದು ಆಫೀಸರ್ಸ್. ಇವ್ರು ಕರೆಕ್ಟ್ ಆಗಿ ಇದೆಯಲ್ಲ, 248 ಓಟಾಗಿ ಗೆದ್ದಿದ್ದಾರೆ. ಇನ್ನೊಂದ್ಸಲಿ ರೀಕೌಂಟಿಂಗ್ ಆದ್ರೆ 248, 50,000 ರೂಪಾಯಿ ನೋಟ್ ಕೊಡ್ತೀರಿ, ಬಂಡ್ಲು ಕೊಡ್ತೀರಿ. 3 ಸತಿ ಎಣಿಸಿದ್ರೆ 100 ಇರ್ತದೆ ಅಲ್ವಾ? ಕಳ್ತನ ಮಾಡಿದ್ರೆ ಕಡಿಮೆ ಆಗ್ತದೆ ಅಲ್ವಾ? ಹಂಗಾಗಿ ರೀಕೌಂಟಿಂಗ್ ಮಾಡಿದ್ರೆ ಅವ್ರಿಗೆ ನಷ್ಟ ಏನು? ನಾನು ನಿಮ್ಮ ವಿಡಿಯೋಗಳಲ್ಲಿ ಕೆಲವು ಕಡೆ ಎಲ್ಲ ನೋಡಿದ್ದೀನಿ, ರೀಕೌಂಟಿಂಗ್ ಮಾಡಿದ್ರೆ ನಮ್ಗೇನು ತೊಂದರೆ ಇಲ್ಲ ಅಂತ ಮಾಡಿಬಿಟ್ಟಿದ್ರೆ ಮುಗಿದೇ ಹೋಗಿತ್ತಲ್ಲ. ಇದು ಅವ್ರಿಗೆ ಅವಕಾಶ ಇದೆ. ಆದ್ರೆ ಹಸಿಂದು ಅಂತ ಏನಕ್ಕೆ ಮಾಡ್ತಾರೆ? ಇದೆಲ್ಲ ಆಗಿದೆಯಲ್ಲ, ಒಬ್ಬ MLA ಇಟ್ಕೊಂಡು ಹೆಂಗ್ ರೀಕೌಂಟಿಂಗ್ ಮಾಡಕ್ಕಾಗುತ್ತೆ? ಅದು ತಪ್ಪಾಗಿದೆ, ಅದನ್ನ ನಿಲ್ಸಿ ಆಮೇಲೆ ರೀಕೌಂಟ್ ಮಾಡ್ಬೇಕು ಅಲ್ವಾ? MLA ಇಟ್ಕೊಂಡು ರೀಕೌಂಟಿಂಗ್ ಮಾಡಕ್ಕಾಗುತ್ತಾ?